ಬ್ರೇಕಿಂಗ್ ನ್ಯೂಸ್ ಇದೆ. ಸರ್ಕಾರ ಉಳಿವಿಗಾಗಿ 1963ರ ಸೂತ್ರ ಗೌಡರ ತಲೆಯಲ್ಲಿದೆ. ಈ ಸೂತ್ರ ತಮಿಳು ಸೂತ್ರಕ್ಕೆ ಸರ್ಕಾರ ಸೇಫ್. ಕಾಮರಾಜ ಸೂತ್ರ ಮಹಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮೈತ್ರಿ ಸರ್ಕಾರವನ್ನ ಉಳಿಸಿಕೊಳ್ಳುವುದಕ್ಕೆ ದೋಸ್ತಿ ನಾಯಕರು ನಾನಾ ತಂತ್ರಗಳನ್ನ ಹೆಣಿತಾನೆ ಇದ್ದಾರೆ. ಒಂದೊಂದಾಗಿ ಫೇಲ್ ಆಗ್ತಾನೆ ಇದೆ. ಈಗ ಅಂತಿಮವಾಗಿ ಕಡೆ ಆಟ ಆಡೋದಕ್ಕೂ ಕೂಡ ಕೆಲವೊಂದು ಪ್ಲಾನ್ ಗಳನ್ನ ಹಾಕೊಂಡಿದ್ದಾರೆ. ಕೊನೆ ಪ್ರಯತ್ನ ಮಾಡಲಿದ್ದಾರೆ ದೋಸ್ತಿ ಲೀಡರ್ಸ್ಗಳು. ಆ ಕೊನೆ ಪ್ರಯತ್ನ ಆದ್ರೂ ಏನು? ಕಾಮರಾಜ ಸೂತ್ರ ಅಳವಡಿಸೋದಕ್ಕೆ ಚಿಂತನೆಯನ್ನ ನಡೆಸಿರುವಂತದ್ದು. ಕಾಮರಾಜ ಸೂತ್ರ ಅಂದ್ರೆ ಏನು ಅನ್ನೋದನ್ನ ಕೂಡ ನಿಮ್ಗೆ ತೋರಿಸ್ತೀವಿ. 13 ಅತೃಪ್ತ ಶಾಸಕರಿಗಾಗಿ 13 ಸಚಿವರು ರಾಜೀನಾಮೆಯನ್ನ ಕೊಡುವಂತ ಸಾಧ್ಯತೆ ಇದೆ. ರಾಜೀನಾಮೆ ಕೊಟ್ಟಿರುವಂತಹ ಶಾಸಕರಿಗೆ ಇಲ್ಲಿ ಸಚಿವರಾಗಿರುವಂತದ್ದು ಪದತ್ಯಾಗವನ್ನ ಮಾಡುವುದಕ್ಕೂ ಕೂಡ ಮುಂದಾಗಿರುವಂತದ್ದು. ಕಾಂಗ್ರೆಸ್ನ 8, ಜೆಡಿಎಸ್ನ 5 ಸಚಿವರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಈ ಸಚಿವ ಸ್ಥಾನಗಳನ್ನ ಅತೃಪ್ತರಿಗೆ ನೀಡೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ರಾಜೀನಾಮೆ ವಾಪಸ್ ಪಡೆದ್ರೆ ಮಂತ್ರಿ ಸ್ಥಾನ. ದೋಸ್ತಿ ಆಫರ್ಗೆ ಒಪ್ತಾರ ಅತೃಪ್ತ ಶಾಸಕರು ಅನ್ನೋದನ್ನ ಕೂಡ ಕಾದ್ ನೋಡಬೇಕು. ಅತೃಪ್ತರಿಗೆ ದೋಸ್ತಿ ಸರ್ಕಾರದಿಂದ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಲಾಗುತ್ತೆ. ನಿಮ್ಗೆಲ್ರಿಗೂ ಕೂಡ ಸಚಿವ ಸ್ಥಾನ ಕೊಡ್ತೀವಿ, ಸೊ ಹೀಗಾಗಿ ಎಲ್ಲರೂ ಕೂಡ ಬನ್ನಿ. ನಿಮ್ಗೆಲ್ರಿಗೂ ಈಗ ಹಾಲಿ ಸಚಿವರು ರಾಜೀನಾಮೆಯನ್ನ ಕೊಟ್ಟು ತಮ್ಮ ಸ್ಥಾನವನ್ನ ಬಿಟ್ಕೊಡ್ತಾ ಇದ್ದಾರೆ. ನೀವು ಕೂಡ ಸಚಿವರಾಗಬಹುದು ಅನ್ನುವ ಆಫರ್ ಅನ್ನ ಕಡೆ ಆಟವನ್ನ ಆಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ದೋಸ್ತಿ ಪಕ್ಷಗಳ ನಾಯಕರು. ಇದರ ಹಿಂದೆ ಇರುವಂತ ತಂತ್ರ ಅಂದ್ರೆ ಕಾಮರಾಜ ಸೂತ್ರ. ಏನದು ಕಾಮರಾಜ ಸೂತ್ರ? ಏನಾಗಿತ್ತು ಕಾಮರಾಜ ಸೂತ್ರ ಅಂದ್ರೆ ಏನ್ ಪ್ಲಾನ್ ಮಾಡಿದ್ರು ಅನ್ನೋದನ್ನ ಕೂಡ ನಿಮ್ ಮುಂದೆ ಇಡ್ತೀವಿ. ಕಾಮರಾಜ ಸೂತ್ರವನ್ನ ಅನುಸರಿಸುವುದಕ್ಕೆ ಈಗ ದೋಸ್ತಿ ನಾಯಕರು ಮುಂದಾಗಿದ್ದಾರೆ ಅಂತ ಹೇಳಿದ್ನಲ್ಲ. ಏನದು ಕಾಮರಾಜ ಸೂತ್ರ ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಏನಾಗುತ್ತೆ, ಏನು ಈ ಒಂದು ಸೂತ್ರದಲ್ಲಿ ಏನೆಲ್ಲ ಇದೆ ಅನ್ನೋದನ್ನ. ಏನದು ಕಾಮರಾಜ ಸೂತ್ರ ಅಂದ್ರೆ ತಮಿಳುನಾಡಿನ ಮಾಜಿ ಸಿಎಂ ಕಾಮರಾಜ ಅವರು ಆ ಒಂದು ಸಂದರ್ಭದಲ್ಲಿ ಒಂದು ಪ್ಲಾನ್ ಅನ್ನು ಮಾಡಿದ್ರು. ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ರಕ್ಷಿಸಿದವರಂತವರು ಇವರು ಹಾಕಿಕೊಂಡಂತ ಮಾರ್ಗವೇ ಕಾಮರಾಜ ಸೂತ್ರ. 1963ರಲ್ಲಿ ಪಕ್ಷದ ಹಿರಿಯರಿಗೆ ರಾಜೀನಾಮೆಗೆ ಸೂಚನೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ 6 ಕೇಂದ್ರ ಸಚಿವರು 6 ರಾಜ್ಯಗಳ ಸಿಎಂಗಳು ರಾಜೀನಾಮೆಯನ್ನ ನೀಡಿದ್ರು. ಎಲ್ಲರೂ ಕೂಡ ಪಕ್ಷದ ಬಲವರ್ಧನೆ ಸಂಘಟನೆಗೆ ಅಣಿಯಾಗಿದ್ರು. ಇವರಿಗೆ ಸ್ವಜನ ಪಕ್ಷಪಾತ ಅಧಿಕಾರದ ದಾಹ ಇರಬಾರ್ದು. ಪಕ್ಷ ನೀಡುವಂತ ಜವಾಬ್ದಾರಿಯನ್ನ ವಹಿಸಿಕೊಳ್ಳೋದಕ್ಕೆ ಸಿದ್ಧವಾಗಿರ್ಬೇಕು. ಈ ಮೂಲಕ ರಾಜಕೀಯ ಅಸ್ಥಿರತೆ ಸರಿ ಮಾಡೋದೇ ಕಾಮರಾಜ ಸೂತ್ರ. 1963ರಲ್ಲಿ ಈ ಒಂದು ಸೂತ್ರವನ್ನ ತಂದಿದ್ದಂಥದ್ದು. ಈ ಒಂದು ಸೂತ್ರವನ್ನೇ ಎಲ್ಲಾ ಪಕ್ಷಗಳು ತಾವು ಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಈ ಸೂತ್ರವನ್ನ ಅನುಸರಿಸ್ತಾ ಇದ್ದಾರೆ. ಅದನ್ನೇ ಈಗ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದ್ದಾರೆ ಕರ್ನಾಟಕದಲ್ಲಿ ದೋಸ್ತಿ ನಾಯಕರು. ಯಾವ ರೀತಿಯಾಗಿ ಕಾಮರಾಜ ಸೂತ್ರವನ್ನ ರಾಜ್ಯದಲ್ಲಿ ಅಂದ್ರೆ ಇಲ್ಲಿ ಆ ಒಂದು ತಂತ್ರವನ್ನ ಅಳವಡಿಸೋದಕ್ಕೆ ಮುಂದಾಗಿದ್ದಾರೆ ಈ ದೋಸ್ತಿ ನಾಯಕರು ಅನ್ನೋದನ್ನ ಕೂಡ ನಿಮ್ಮ ಮುಂದೆ ಇರ್ತಾ ಇದೀವಿ. 13 ಸಚಿವರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗುವಂತ ಲಕ್ಷಣಗಳು ಕಾಣಿಸ್ತಾ ಇರುವಂತದ್ದು. ಇಲ್ಲಿ ಯಾರ್ಯಾರು ಆ ಸಚಿವರು ಅಂದ್ರೆ ಸಾರಾ ಮಹೇಶ್ ಅವರು ಪ್ರವಾಸೋದ್ಯಮ ಸಚಿವರು, ಜೆಡಿಎಸ್ನ ಶಾಸಕ ಕಂ ಸಚಿವರಾಗಿರುವಂತವರು. CS ಪುಟ್ಟರಾಜು ಅವರು ಸಣ್ಣ ನೀರಾವರಿ ಸಚಿವರು, ಮೇಲುಕೋಟೆಯ ಶಾಸಕರು ಇವರು ರಾಜೀನಾಮೆ ಜೆಡಿಎಸ್ ನಿಂದ. ಇನ್ನ MC ಮನಗುಳಿ ತೋಟಗಾರಿಕಾ ಸಚಿವರು, ಇವರು ಕೂಡ ರಾಜೀನಾಮೆ ಕೊಡುವಂತ ಸಾಧ್ಯತೆ ಇರುವಂತದ್ದು. ತ್ಯಾಗಕ್ಕೆ ಸಿದ್ಧರಾಗಿದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕೃಷ್ಣನು ಕೂಡ ನೀಡ್ತಾರೆ. ಈಗ ಕಾಮರಾಜ ಸೂತ್ರ ಯಾವ ರೀತಿಯಾಗಿ ವರ್ಕೌಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಹೆಬ್ಬಾರ್, ನೋಡ್ತಾ ಇದೀವಿ ಕಾಮರಾಜ ಸೂತ್ರವನ್ನ ದೋಸ್ತಿ ನಾಯಕರು ರಾಜ್ಯದಲ್ಲಿ ಈಗ ಎಲ್ಲೊಂದ್ ಕಡೆ ಈ ಸಚಿವ ಸ್ಥಾನ ವಂಚಿತರನ್ನ ಸಮಾಧಾನ ಪಡಿಸೋದಕ್ಕೆ ಮುಂದಾಗಿರುವಂತದ್ದು. ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತಿದೆ?
ಪೃಥ್ವಿ, ಈ ವಿಚಾರವಾಗಿ ನಿನ್ನೆ ರಾತ್ರಿ ನಡೆದಂತ ಮೀಟಿಂಗ್ ನಲ್ಲಿ ಸಾಕಷ್ಟು ಚರ್ಚೆಯನ್ನ ಮಾಡಿದ್ದಾರೆ. ಸಚಿವರೆಲ್ಲರೂ ಕೂಡ ನಾವು ತ್ಯಾಗಕ್ಕೆ ಸಿದ್ಧ ಇದ್ದೀವಿ, ಮೈತ್ರಿ ಸರ್ಕಾರ ಉಳಿಸ್ಕೊಳ್ಬೇಕು ಅಂತಂದ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ರಾಜೀನಾಮೆಗೆ ಸಿದ್ಧರಿದ್ದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದು ಕಾಮರಾಜ ಮಾರ್ಗ. ಅಂದ್ರೆ ಸಚಿವರೆಲ್ಲರೂ ಕೂಡ ಒಟ್ಟಾಗಿ ಸಾಮೂಹಿಕವಾಗಿ ರಾಜೀನಾಮೆಯನ್ನು ಕೊಟ್ಟರೆ ಅತೃಪ್ತರೇ ಇದ್ದಾರೆ, ಅವರೆಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಸಾಧ್ಯ ಇರುತ್ತೆ. ಅವರ ಜೊತೆಗೆ ಮಾತುಕತೆಯನ್ನ ಮಾಡಿ ಅವ್ರನ್ನ ಕರೆಸೋದು, ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳೋದು, ಆ ಮೂಲಕವಾಗಿ ಅವ್ರನ್ನೆಲ್ಲ ಕರೆಸಿ ಸರ್ಕಾರವನ್ನ ಸೇಫ್ ಮಾಡ್ಕೊಳ್ಳುವಂತ ಒಂದು ಪ್ರಯತ್ನ ಆಗಿದೆ. ಆದ್ರೆ ಎಲ್ಲ ಶಾಸಕರು ಬರ್ತಾರ, ರಾಜೀನಾಮೆ ಕೊಟ್ಟು ಹೋದಂಥವ್ರೆಲ್ಲರೂ ಕೂಡ ಸಚಿವ ಸ್ಥಾನ ಸಿಗತ್ತೆ ಅನ್ನೋ ಕಾರಣಕ್ಕಾಗಿ ವಾಪಸ್ ಬರ್ತಾರ ಅನ್ನೋಂಥ ಒಂದು ಅನುಮಾನ ಕೂಡ ಇದೆ. ಅದೇ ಕಾರಣಕ್ಕಾಗಿ ಇಲ್ಲಿ ಕೆಲವು ಸೀನಿಯರ್ ಲೀಡರ್ಗಳು ಏನಿದ್ದಾರೆ, ಸೀನಿಯರ್ ಶಾಸಕರಿದ್ದಾರೆ, ಅವರತ್ತ ಗಮನ ಹರಿಸಿದ್ದಾರೆ. ಇವರು ಅವರನ್ನ ಕರೆಸಿದ್ರೆ ಅವ್ರ ಜೊತೆ ಇರುವಂತಹ ಉಳಿದ ಶಾಸಕರು ಕೂಡ ಖಂಡಿತವಾಗಿ ಬರ್ತಾರೆ. ಆ ಕಾರಣಕ್ಕಾಗಿ ಎಲ್ರಿಗೂ ಕೂಡ ಸಚಿವ ಸ್ಥಾನದ ಆಫರ್ ಕೊಡ್ತಾ ಇದ್ದಾರೆ. ಸಾಮೂಹಿಕವಾಗಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನಲ್ಲಿ ಸಚಿವರೆಲ್ಲ ರಾಜೀನಾಮೆ ಕೊಡೋದು, ಆ ನಂತರದಲ್ಲಿ ಸಂಪುಟ ಪುನರ್ರಚನೆ ಆಗುತ್ತೆ. ಆ ಸಂದರ್ಭದಲ್ಲಿ ಇವರು ಎಲ್ಲರಿಗೂ ಕೂಡ ಅವಕಾಶವನ್ನ ಮಾಡಿಕೊಡೋದು, ಅತೃಪ್ತರು ಯಾರೆಲ್ಲ ಇದ್ದಾರೆ ಅವರು ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡೋದು. ಈ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ರು ಮುಖ್ಯಮಂತ್ರಿ ಕುಮಾರಸ್ವಾಮಿ. ಇವತ್ತು ಬೆಳಿಗ್ಗೆ ಸಹಿತ ಇದೇ ವಿಚಾರವಾಗಿ ದೇವೇಗೌಡರ ಜೊತೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಪದ್ಮನಾಭನಗರ ನಿವಾಸಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಕೂಡ ಬಂದಿದ್ದಾರೆ. ಬಂದು ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವೆಲ್ಲ ಸಚಿವರು ರಾಜೀನಾಮೆ ಕೊಡಿಸಬೇಕು, ಸಚಿವರು ಎಲ್ಲರೂ ಕೂಡ ನಾವು ತ್ಯಾಗಕ್ಕೆ ಸಿದ್ಧ ಇದ್ದೀವಿ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಆದಾಗ್ಯೂ ಸಹಿತ ಯಾರೆಲ್ಲರನ್ನ ರಾಜೀನಾಮೆ ಕೊಡಿಸಬೇಕು, ಹಿಂದೆ ಸಹಿತ ನಾವು ರಾಜೀನಾಮೆಗೆ ಸಿದ್ಧ, ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಅನ್ನೋಂಥ ಮಾತನ್ನ ಕೆಲ ಸಚಿವರು ಹೇಳಿದ್ರು. ಹಾಗಾಗಿ ಅವರೆಲ್ಲರ ಅಭಿಪ್ರಾಯನ ಪಡೆದು ರಾಜೀನಾಮೆಯನ್ನು ಕೊಡಿಸಿ ಆ ಸ್ಥಾನಕ್ಕೆ ಈಗ ಅತೃಪ್ತರನ್ನ ತಂದು ಕೂರಿಸಬೇಕು ಅನ್ನೋ ಒಂದು ಪ್ಲಾನ್ ನಡೀತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೆ ಇದು ಅನ್ನೋದು ಕಾದು ನೋಡ್ಬೇಕು. ಯಾಕಂದ್ರೆ ಇಷ್ಟು ದಿನ ಸಚಿವ ಸ್ಥಾನಕ್ಕಾಗಿ ಹೋರಾಟ ಮಾಡಿದ್ರು, ಸಿಗ್ಲಿಲ್ಲ, ರಾಜೀನಾಮೆ ಕೊಟ್ಟರು. ಈಗ ಹೋದಂತವ್ರು ಈ ಆಫರ್ ಕೊಟ್ಟ ತಕ್ಷಣ ವಾಪಸ್ ಬಂದ್ಬಿಡ್ತಾರ, ಕೇವಲ ಸಚಿವ ಸ್ಥಾನಕ್ಕಾಗಿಯೇ ಇವರು ಇಷ್ಟೆಲ್ಲ ಮಾಡಿದ್ರು ಅಂತ ಆರೋಪ ಕೂಡ ಬಂದ್ಬಿಡುತ್ತೆ. ಆ ಕಾರಣಕ್ಕಾಗಿ ಅವರು ವಾಪಸ್ ಬರುವಂತ ಸಾಧ್ಯತೆನೂ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಸೀನಿಯರ್ ಲೀಡರ್ಗಳನ್ನ ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನ ದೋಸ್ತಿ ಪಕ್ಷದ ಸರ್ಕಾರದ ನಾಯಕರು ಮಾಡ್ತಾ ಇದ್ದಾರೆ. ಅದರಲ್ಲಿ ಕೆಲವಷ್ಟು ಜನ ಸಂಪರ್ಕ ಕೂಡ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಜೊತೆಗೆ ಇವತ್ತು ಬೆಳಿಗ್ಗೆ ರಾಮಲಿಂಗಾರೆಡ್ಡಿ ಅವರ ಜೊತೆಯಲ್ಲೂ ಸಹಿತ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತುಕತೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಿಗ್ಗೆ 5 ಗಂಟೆಗೆ ಕುಮಾರಸ್ವಾಮಿ ಅವರು 5ವರೆಗೆ ಬೆಳಿಗ್ಗೆ ಮನೆಯಿಂದ ಹೊರಟಿದ್ದಾರೆ, ಎಸ್ಕಾಟ್ ಅನ್ನು ಬಿಟ್ಟು ಹೊರಟಿದ್ದಾರೆ. ಈ ಕಡೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಸಹಿತ ಬೆಳಿಗ್ಗೆ ಮನೆಯಿಂದ ಹೊರಟಿದ್ದಾರೆ. ಇಬ್ರು ಕೂಡ ಎಲ್ಲಿ ಹೋಗಿದ್ರು ಅಂತೇಳಿ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ. ಹಾಗಾಗಿ ಇವರಿಬ್ಬರು ಮಾಡಿದಂತ ಮಾತುಕತೆಯಲ್ಲಿ ಕಾಮರಾಜ ಮಾರ್ಗದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಈಗ ದೇವೇಗೌಡರ ಜೊತೆನೂ ಕೂಡ ಆ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಪೃಥ್ವಿ.